ವೀಕ್ಷಕರೇ, ದಾವಣಗೆರೆ ಕ್ಷೇತ್ರದ ಬೈ ಎಲೆಕ್ಷನ್ ದಂಗಲ್ಲ. ರಾಜ್ಯದಲ್ಲಿ, ಅದರಲ್ಲೂ ರಾಜಕೀಯ ವಲಯದಲ್ಲಿ ಈಗ ಸುದ್ದಿಯಲ್ಲಿರೋದು ಒಂದೇ ವಿಚಾರ: ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ? ಶಾಮನೂರು ಕುಟುಂಬದ ಕುಡಿ ಗೆದ್ದು ಬೀಗುತ್ತಾ, ಅಥವಾ ಶ್ರೀನಿವಾಸ್ ಅವರು, ಬಿಜೆಪಿಯಿಂದ ಶ್ರೀನಿವಾಸ್ ಅವರು ಗೆಲುವನ್ನು ಸಾಧಿಸ್ತಾರಾ ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. For business and personal promotions, please contact 9686376663. ರಾಜಕೀಯ ಧುರೀಣರು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಎಲ್ಲ ಕ್ಷೇತ್ರದವರು ಕೂಡ ದಾವಣಗೆರೆಗೆ ಹೋಗಿ ಪ್ರಚಾರವನ್ನು ಮಾಡಿದ್ದು ಒಬ್ಬರಾದ ಮೇಲೆ ಒಬ್ಬರು ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯ ಪರವಾಗಿ BS ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಸದಾನಂದಗೌಡರು, ಶೋಭಾ ಕರಂದ್ಲಾಜೆ ಬೆನ್ನಿಗೆ ನಿಂತಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗೂ ಕೂಡ ಸಮರ್ಥ ಶಾಮನೂರು ಕುಟುಂಬದ ಪರವಾಗೂ ಕೂಡ ಅಷ್ಟೇ ದೊಡ್ಡ ಅಲೆ ಇದೆ. ಇದರ ನಡುವೆ ಪ್ರತಿ ಬಾರಿ ಎಲೆಕ್ಷನ್ ಬಂದಾಗಲೂ ಯಾವ ರೀತಿಯ ಮೇಲಾಟಗಳು, ಯಾವ ರೀತಿಯ ಗುದ್ದಾಟಗಳು, ಯಾವ ರೀತಿಯ ಜಂಗಿ ಕುಸ್ತಿಗಳು, ಯಾವ ರೀತಿಯ ಅವಾಚ್ಯ ಶಬ್ದಗಳ ಬೈಗುಳಗಳು, ಇದೆಲ್ಲದೂ ನಡೆಯುತ್ತೆ. ಈ ಬಾರಿಯ ಬೈ ಎಲೆಕ್ಷನ್ ಕಣ ಕೂಡ ಅದಕ್ಕಿಂತ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಒಂದು ಹಿಡಿ ಮೇಲು, ಅಥವಾ ಒಂದು ಕೈ ಮೇಲು, ಅಥವಾ ಒಂದು ಪಟ್ಟು ಮೇಲು ಅನ್ನೋ ರೀತಿಯಲ್ಲಿ ಬೈಗುಳಗಳ ಸುರಿಮಳೆ, ತೊಡೆ ತಟ್ಟೋದು, ಬೆನ್ನು ತಟ್ಟೋದು, ಭುಜ ತಟ್ಟೋದು, ಇದೆಲ್ಲದೂ ಕೂಡ ನಡೀತಾ ಇದ್ದಾವೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನ ಎರಡೂ ಸೈಡು ಇಲ್ಲದೆ ಇರುವಂತಹ ಜನ, ಅಥವಾ ಎರಡನ್ನೂ ಸಮಾನ ತಕ್ಕಡಿಯಲ್ಲಿ ಇಟ್ಟು ತೂಗ್ತಕ್ಕಂಥ ಜನ, ಅಥವಾ ಕೇವಲ ರಾಜಕೀಯ ವ್ಯಕ್ತಿಗಳ ಹಿಂಬಾಲಕರಾಗಿ ನೋಡದೇ ಇರುವಂತಹ ಜನ ಇದನ್ನ ಈಗ ಕೋತಿಗಳ ಕದನ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೊಂದು ಕಾರಣ ಇದೆ. ಯಾಕೆ ಜನ ಇದನ್ನ ಕೋತಿಗಳ ಕದನ ಅಂತಾರೆ, ಅಥವಾ ಅಯೋಗ್ಯರ ಕದನ ಅಂತಾರೆ? ಅಭ್ಯರ್ಥಿಗಳ ಮೇಲೆ ಅದನ್ನು ಹೇಳ್ತಾ ಇದ್ದಾರಾ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಯಾಕೆ ಅಂದ್ರೆ ಯುವ ನಾಯಕ ಸಮರ್ಥ ಶಾಮನೂರು ಕುಟುಂಬದ ಹಿನ್ನೆಲೆಯಿಂದ ಬಂದರೂ ಕೂಡ ಒಂದಿಷ್ಟು ಉತ್ತಮವಾದ ನಾಲೆಡ್ಜನ್ನು ಹೊಂದಿದ್ದಾರೆ. ವಿದೇಶದ ಯೂನಿವರ್ಸಿಟಿಯಲ್ಲಿ ಓದಿಕೊಂಡು ಬಂದಿದ್ದಾರೆ. ಬಹಳ ಬುದ್ಧಿವಂತಿಕೆಯ ಹುಡುಗ, ಬಹಳ ಚತುರತೆಯ ಹುಡುಗ, ಮಾತಿನಲ್ಲೂ ಕೂಡ ಬಹಳ ನಯ ನಾಜೂಕು. ಅಜ್ಜನ ಹೆಸರನ್ನ ಉಳಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ದಾವಣಗೆರೆಯ ಹಳ್ಳಿಗೆ, ಪ್ರತಿ ರಸ್ತೆಗೆ ಹೋದರೂ ಶಾಮನೂರು ಕುಟುಂಬದ ಶಕ್ತಿ ಏನು ಅಂತ ಗೊತ್ತಾಗತ್ತೆ. ಶಾಮನೂರು ಕುಟುಂಬ ಏನೇನು ಕೆಲಸ ಮಾಡಿದಾವೆ ಅನ್ನೋದನ್ನ ರಸ್ತೆಗಳು ಹೇಳ್ತಾ ಇವೆ, ಬೀದಿಗಳು ಹೇಳ್ತಾ ಇವೆ ಅನ್ನೋ ಮಾತನ್ನ ಆ ಯುವಕ ಸಮರ್ಥ ಶಾಮನೂರು ಹೇಳ್ತಾ ಇದ್ದಾರೆ. 27 ವರ್ಷದ ಚತುರ, ಬುದ್ಧಿವಂತ ಯುವ ನಾಯಕ. ಇನ್ನೊಂದು ಕಡೆ ಶ್ರೀನಿವಾಸ್ ಕೂಡ ಎಲ್ಲೂ ಕೂಡ ಹೆಸರನ್ನ ಕೆಡಿಸ್ಕೊಂಡವರಲ್ಲ. ST ಸಮುದಾಯದವರು, ST ಸಮುದಾಯದ ಮೋರ್ಚಾದಲ್ಲಿ ಕೆಲಸ ಮಾಡಿದಂಥವರು. ಹೊಸ ಮುಖಕ್ಕೆ ಬಿಜೆಪಿ ಮಣೆ ಹಾಕಿದೆ. ಇಬ್ಬರ ನಡುವೆ ನೇರ ಹಣಾಹಣಿ ಅಂತಾನೆ ಎಲ್ಲರೂ ಕೂಡ ಇದನ್ನು ಪರಿಗಣಿಸ್ತಾ ಇದ್ದಾರೆ. ಕ್ಷೇತ್ರವಾಗೂ ಕೆಲವು ಅಭ್ಯರ್ಥಿಗಳಿದ್ದಾರೆ, ಅಲ್ಲೇನು ಅಭ್ಯರ್ಥಿಗಳು ಇಲ್ವೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ಗೆ ವಿರುದ್ಧವಾಗಿ ಅಭ್ಯರ್ಥಿಗಳಿದ್ರೆ BJPಗೆ ವಿರುದ್ಧವಾಗೂ ಇದ್ದಾರೆ. ಕೋತಿಗಳ ಕದನ ಅನ್ನೋ ಒಂದು ವರ್ಡ್ ಬಂತಿಲ್ಲಿ. ಯಾಕಾಗಿ ವರ್ಡ್ ಬಂತು ಅಂತಂದ್ರೆ, ಅಲ್ಲಿ ಮಾಜಿ ಮೇಯರ್ ಆಗಿದ್ದಂಥವ್ರು ಅಜಯ್ ಕುಮಾರ್ ಅಂತ ಒಬ್ಬರಿದ್ದಾರೆ. ಅಜಯ್ ಕುಮಾರ್ ಮತ್ತೆ ಪ್ರದೀಪ್ ಈಶ್ವರ್. ಈ ಪ್ರದೀಪ್ ಈಶ್ವರ್ ಯಾವಾಗ ದಾವಣಗೆರೆ ಕದನಕ್ಕೆ ಎಂಟ್ರಿ ಕೊಟ್ರಲ್ಲ, ದಾವಣಗೆರೆ ಕ್ಷೇತ್ರದ ಸಮರ್ಥ ಪರವಾಗಿ ಹೋರಾಡೋದಕ್ಕೆ ಅಥವಾ ಸಮರ್ಥ ಪರವಾಗಿ ಪ್ರಚಾರ ಮಾಡಕ್ಕೆ ಹೋದ್ರಲ್ಲ, ಅಲ್ಲಿಂದ ದಾವಣಗೆರೆ ಕ್ಷೇತ್ರದ ಚಿತ್ರಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುವುದಕ್ಕೆ ಶುರುವಾಗಿದ್ದಾವೆ. ಸ್ವಲ್ಪ ಮಾತು ಎಲ್ಲೋ ಒಂದು ಕಡೆ ದಾರಿ ತಪ್ಪದಂಗೆ ಅನ್ನಿಸ್ತಾ ಇದೆ, ಅಥವಾ ಮಾತಿನ ಈ ನಾಗಾಲೋಟದಲ್ಲಿ ಅಥವಾ ಮಾತಿನ ಬರದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ದಾರಿಯನ್ನ ಬಿಟ್ಟು ಬೇರೆ ಕಡೆ ಹೋದಂಗೆ ಚಿತ್ರಣ ಕಾಣಿಸ್ತಾ ಇದೆ. ನಾನು ಮೊದಲೇನೆ ಹೇಳಿದೆ ನಿಮಗೆ, ರಾಜಕೀಯ ಅನ್ನೋದೇ ಹಾಗೆ. ಇಲ್ಲಿ ಆ ಥರದ ಮಾತಿಗೇನೆ ಪ್ರಾಶಸ್ತ್ಯ ಜಾಸ್ತಿ. ಯಾರಿಗೆ ಎಷ್ಟು ಬೈತಾರೆ, ಎಷ್ಟು ಉಗುಳ್ತಾರೆ, ಎಷ್ಟು ಜಾಡಿಸ್ತಾರೆ ಅನ್ನೋದ್ರ ಮೇಲೇನೆ ಅವರ ಶಕ್ತಿ ಸಾಮರ್ಥ್ಯ
ಕೆಲವು ಕಡೆ ಡಿಸೈಡ್ ಆಗತ್ತೆ. ಆದರೆ ಎಲ್ಲೋ ಒಂದು ಕಡೆ ಬುದ್ಧಿವಂತ ಮತದಾರರಿಗೆ ಅಥವಾ ಜಾಣ್ಮೆಯನ್ನು ವಹಿಸಿ ಮತವನ್ನು ನೀಡ್ತಕ್ಕಂಥವರಿಗೆ ಇಂಥವರ ಮಾತುಗಳು ಕೆಲವೊಮ್ಮೆ ದಾರಿ ತಪ್ಪುವಂತೆಯೂ ಕೂಡ ಆಗತ್ತೆ. ದಾವಣಗೆರೆಯ ಅಭ್ಯರ್ಥಿ ಬಗ್ಗೆ ನಿಮಗೆ ಹೇಳಿದೆ, ಕೈ ಅಭ್ಯರ್ಥಿ ಬಗ್ಗೆ ಸಮರ್ಥವಾಗಿದ್ದಾರೆ, ಸಮರ್ಥ ಹೆಸರಿಗೆ ತಕ್ಕಂತೆ ಚಿಕ್ಕ ವಯಸ್ಸಾದರೂ ಕೂಡ ಬುದ್ಧಿಯಲ್ಲಿ ನಾನೇನು ಚಿಕ್ಕವನಲ್ಲ ಅನ್ನೋದನ್ನು ಸಮರ್ಥ ತೋರಿಸ್ತಾ ಇದ್ದಾರೆ. ಆದರೆ ಕೈನಲ್ಲೇ ಇರುವಂತಹ ಕೆಲವು ಶಾಸಕರ ವರ್ತನೆಗಳು ಸ್ವಲ್ಪ ಜನರಲ್ಲಿ ಬೇಸರ ಹುಟ್ಟುವಂತೆ ಮಾಡಿದಾವೆ. ಈ ಮೇಯರ್ ಅಜಯ್ ಕುಮಾರ್ ಮತ್ತೆ ಪ್ರದೀಪ್ ಈಶ್ವರ್ ಅವರ ನಡುವೆ ಒಂದಿಷ್ಟು ಜಿಂಗಿ ಕುಸ್ತಿಗಳು ನಡೆದವು. ತಾಕತ್ತಿದ್ರೆ ದಾವಣಗೆರೆಗೆ ಬನ್ನಿ ಅಂತ ಸವಾಲನ್ನ ಇದೇ ಅಜಯ್ ಕುಮಾರ್ ಹಾಕಿದ್ರು. ಅದರಂತೆ ಆ ಸವಾಲನ್ನ ಸ್ವೀಕರಿಸಿದ ಪ್ರದೀಪ್ ಈಶ್ವರ್ ದಾವಣಗೆರೆ ಕ್ಷೇತ್ರಕ್ಕೆ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಕಚೇರಿ ಇರುವ ಕ್ಷೇತ್ರಕ್ಕೆ ಹೋಗಿ, ನೀನು ಸವಾಲು ಹಾಕಿದ್ದಕ್ಕೆ ನಾವಿಲ್ಲಿ ಬಂದಿದ್ದೀವಿ, ಈಗ ನನ್ನ ಏನು ಶಕ್ತಿ ಅನ್ನೋದು ಗೊತ್ತು ಅಂತ ಭುಜವನ್ನ ತಟ್ಟುವ ಪ್ರಯತ್ನವನ್ನ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ಚಿತ್ರಣ ಈಗ ಬದಲಾಗಿದೆ. ಅವನ್ ಯಾವನ ಬಿಜಾಪುರದ ಕೋತಿ ಇದನಲ್ಲ ಯತ್ನಾಳು, ಏನ್ ಅವ್ನು ಮಾತಾಡಿದ್ದು? ಒಂದು ಕೋತಿ ಇದೆಲ್ಲ ಮೈಸೂರ್ದು, ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ನಿಮ್ಮ ಅಪ್ಪನ ಜಾಗೀರಲ್ಲ ಇದು, ಬಾಯಿಗೆ ಬಂದಿಂಗ್ ಮಾತಾಡೋದಿಕ್ಕೆ. ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ಯುದ್ಧ, ಚಪ್ಪಲಿ ಪ್ರದರ್ಶನ, ಪೊರಕೆ ಪ್ರದರ್ಶನ ಇದೆಲ್ಲದೂ ಕೂಡ ನಡೆಯುತ್ತೆ. ಅವರ ಎದುರೇ ಪ್ರದೀಪ್ ಈಶ್ವರ್ ಭುಜ ತಟ್ಟುವಂತ ಪ್ರಯತ್ನ ಅಥವಾ ತೊಡೆ ತಟ್ಟುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೇನೆ ಇನ್ನಿಬ್ಬರು ನಾಯಕರ ಬಗ್ಗೆ ಹರಿಹಾಯ್ತಾರೆ. ಪ್ರದೀಪ್ ಈಶ್ವರ್ಗೆ ಬಿಜೆಪಿಯವರೆಲ್ಲ ಒಡಿಕೆಯಂತೆ ಒಂದು ಮಾತು ಕರೀತಾರೆ, ಚಿಕ್ಕಬಳ್ಳಾಪುರದ ಕೋತಿ ಅನ್ನುವ ಮಾತು. ಇದು ಪ್ರದೀಪ್ ಈಶ್ವರ್ಗೆ ಎಲ್ಲೋ ಒಂದು ಕಡೆ ಬಹಳ ಯಾರಿಗೇ ಆಗಲಿ ಆ ಥರದ ಮಾತುಗಳು ಅಷ್ಟೇನು ಸಭ್ಯ ಅಲ್ಲ. ಅದು ಯಾವ ಪಕ್ಷ ಆಡಿದ್ರು ಅಷ್ಟೇ, ಯಾವ ವ್ಯಕ್ತಿಯಿಂದ ಆ ಮಾತು ಬಂದರೂ ಅಷ್ಟೇ. ಅಲ್ಲಿ ಹೋಗಿ ವಿಜಯಪುರದಲ್ಲೊಂದು ಕೋತಿ ಇದೆ, ಮೈಸೂರಲ್ಲೊಂದು ಕೋತಿ ಇದೆ ಅನ್ನೋ ಮಾತನ್ನು ಪ್ರದೀಪ್ ಈಶ್ವರ್ ಉಲ್ಲೇಖಿಸ್ತಾರೆ. ಯಾಕೆ ಉಲ್ಲೇಖಿಸಿದ್ರು? ವಿಜಯಪುರದ ಕೋತಿ ಅಂತಂದ್ರೆ ಯಾರು? ನಿಮಗೆಲ್ಲ ಗೊತ್ತೇ ಇದೆ. ಬಸನಗೌಡ ಯತ್ನಾಳ್ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಪ್ರದೀಪ್ ಈಶ್ವರ್ ಅಲ್ಲಿ ಗುಡುತ್ತಾರೆ. ಇನ್ನೊಂದು ಕಡೆ ಮೈಸೂರಿನ ಮಾಜಿ ಎಂಪಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಪ್ರತಾಪ್ ಸಿಂಹನ ಮೇಲೂ ಕೂಡ ಹರಿಹಾಯ್ತಾರೆ ಇದೇ ಪ್ರದೀಪ್ ಈಶ್ವರ್. ಸೊ ಇಲ್ಲಿ ಯೋಗ್ಯ ವರ್ಸಸ್ ಅಯೋಗ್ಯ ಅನ್ನುವ ಕದನ ಎದ್ದಿದೆ ಈಗ. ಯೋಗ್ಯ ಅಂದ್ರೆ ಯಾರು, ಅಯೋಗ್ಯ ಅಂದ್ರೆ ಯಾರು? ಅಯೋಗ್ಯರು ಅಂತ ಯಾರಿಗೆ ಕರೀತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅಥವಾ ಅಜಯ್ ಕುಮಾರ್? ಈ ಕದನವೇ ದಾವಣಗೆರೆ ಕ್ಷೇತ್ರದಿಂದ ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಾ ಇದೆ. ಏನೇನು ಕಾಣಬೇಕಿತ್ತು? ಅಭ್ಯರ್ಥಿಗಳ ಕಾಣಬೇಕಾಗಿತ್ತು, ಅಭ್ಯರ್ಥಿಗಳ ದಕ್ಷತೆಯನ್ನ ಪ್ರಚಾರ ಮಾಡಬೇಕಿತ್ತು. ಅದರ ಬದಲು ಪ್ರದೀಪ್ ಈಶ್ವರ್ ಅಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಹೋಗಿದ್ದು ಎಲ್ಲೋ ಒಂದು ಕಡೆ ಬುದ್ಧಿವಂತ ಮತದಾರರಿಗೆ ಅಥವಾ ಇಂಟೆಲಿಜೆಂಟ್ ವೋಟರ್ಸ್ ಅಂತ ನಾವೇನು ಕರಿತೀವಿ ಅಥವಾ ಕ್ಲಾಸ್ ವೋಟರ್ಸ್ ಅಂತ ನಾವೇನು ಕರಿತೀವಿ ಅವರಿಗೆ ದಾರಿ ತಪ್ಪದಂಗೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ಮತದಾರರು ಮಾತಾಡ್ಕೊಳ್ತಾ ಇದ್ದಾರೆ, ಪ್ರದೀಪ್ ಈಶ್ವರ್ ಎಂಟ್ರಿಯಿಂದ ಸಮರ್ಥ ಸೋಲಿಗೂ ಕೂಡ ಕಾರಣ ಆಗ್ಬಿಡ್ಬೋದು. ಎಲ್ಲೋ ಒಂದು ಕಡೆ ಸುಗಮವಾಗಿ ಹೋಗ್ತಾ ಇದ್ದಂಥ ಸಂಚಾರ ಅಥವಾ ಸುಗಮವಾಗಿ ಹೋಗ್ತಾ ಇದ್ದಂಥ ದಾರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಡ್ಡ ಬಂದು ಎಲ್ಲವನ್ನೂ ಕೆಡಿಸ್ಬಿಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೇಳಿ ಕೇಳಿ ಬಣಸಿಗ ಮತಗಳು ಕೂಡ ಅಲ್ಲಿ ಜಾಸ್ತಿ ಇದ್ದಾವೆ. ಅದನ್ನು ಸೆಳೆಯುವ ಉದ್ದೇಶದಿಂದ ಪ್ರದೀಪ್ ಈಶ್ವರ್ ಅಲ್ಲಿ ಹೋಗಿದ್ದು. ಇದೆಲ್ಲದರ ನಡುವೆ ಶ್ರೀಮಂತ ವರ್ಸಸ್ ಬಡವ ಕದನ ಕೂಡ ಅಲ್ಲಿ ಜೋರಾಗಿದೆ. ಹೇಳಿ ಕೇಳಿ ಶಾಮನೂರು ಕುಟುಂಬ ಅಂತಂದ್ರೆ ಅದೇನು ಕಡಿಮೆ ಕುಟುಂಬ ಅಲ್ಲ. ಈಗಾಗಲೇ ಹೇಳ್ದಂಗೆ ಪ್ರತಿ ಹಳ್ಳಿಯಲ್ಲಿಯೂ ಶಾಮನೂರು ಕುಟುಂಬದ ಹೆಸರನ್ನ ರಸ್ತೆಗಳು ಹೇಳ್ತಾ ಇದ್ದಾವೆ ಅಥವಾ ಅಲ್ಲಿನ ವ್ಯವಸ್ಥೆ ಹೇಳ್ತಾ ಇದೆ. ಇನ್ನೊಂದು ಕಡೆ ತಾಯಿ ಪ್ರಭಾ ಲೋಕಸಭಾ ಸದಸ್ಯರಾಗಿದ್ದಾರೆ, ತಂದೆ ಎಸ್ ಮಲ್ಲಿಕಾರ್ಜುನ್ ಸಚಿವರಾಗಿದ್ದಾರೆ, ರಾಜ್ಯದ ಪ್ರಭಾವಿ ಸಚಿವರು ಕೂಡ. ಅಜ್ಜ ಶಾಮನೂರು ಲಿಂಗಾಯತ ಮಹಾಸಭಾದಲ್ಲೂ ದೊಡ್ಡ ಹೆಸರು, MLA ಕೂಡ ಹೌದು ಅದೇ ಕ್ಷೇತ್ರದಲ್ಲಿ, ಪ್ರತಿಷ್ಠೆ ಕೂಡ ಇದೆ. ಮೊಮ್ಮಗ ಗೆಲ್ಲೇಬೇಕಾದ ಪ್ರತಿಷ್ಠೆ ಈಗ ಇದೆ. ತಂದೆ ತಾಯಿಗೂ ಕೂಡ ಆ ಜವಾಬ್ದಾರಿ ಈಗಿದೆ. ಆದರೆ ಸಮರ್ಥ ಹೇಳ್ತಾ ಇದ್ದಾರೆ, ಅಫಿಡವಿಟ್ ಏನಿದೆಯಲ್ಲ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂಥ ಅಫಿಡವಿಟ್ನಲ್ಲಿ ಯಾರು ಶ್ರೀಮಂತ ಅನ್ನೋದು ಗೊತ್ತಾಗ್ತಾ ಇದೆ.
ನನಗಿಂತ ಶ್ರೀನಿವಾಸ್ ಅವರೇ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಈ ಪೈಲ್ವಾನ್ ಅವರು ಏನು ಅಲ್ಲಿ ಬಂಡಾಯ ಅಭ್ಯರ್ಥಿ ಅಂತ ಕಾಣಿಸ್ಕೊಳ್ತಾ ಇದ್ರು, ಅಥವಾ ಕಾಂಗ್ರೆಸ್ನಿಂದ ಬಂಡಾಯವಾಗಿ ಪೈಲ್ವಾನ್ ತನಗೆ ಟಿಕೆಟ್ ಕೊಡಬೇಕು ಅಂತ ಇದ್ರು, ಸಿದ್ದರಾಮಯ್ಯ ಅವರ ಭೇಟಿ ಬಳಿಕ ಅವರ ಏನು ಸ್ವಲ್ಪ ಶಮನಗೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಾನು ನಿಲ್ತೀನಿ, ನನ್ನ ಟಿಕೆಟನ್ನು ವಾಪಸ್ ಪಡ್ಕೊಳ್ತೀನಿ ಅನ್ನೋದನ್ನು ಹೇಳಿ ಹೋಗಿದ್ದಾರೆ. ಅವರೀಗ ಪ್ರಚಾರವನ್ನು ಕೂಡ ಆರಂಭಿಸ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಮುಸ್ಲಿಂ ಅಭ್ಯರ್ಥಿಗಳು ಪಕ್ಷೇತರವಾಗಿ ನಿಂತು ಮುಸ್ಲಿಮರಿಗೆ ಈ ಬಾರಿ ಇಲ್ಲಿ ವೋಟ್ ಹಾಕಬೇಕು. ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ಸಿಗೆ ಹಾಕಬಾರ್ದು ಮುಖ್ಯವಾಗಿ. ಯಾಕೆಂದರೆ ನಮ್ಮನ್ನು ಬೆಳೆಸುವ ಪಕ್ಷ ಅಂತ ಕಾಂಗ್ರೆಸ್ಸನ್ನು ನಾವು ತೀರ್ಮಾನ ಮಾಡಿದ್ವಿ, ಆದರೆ ಕಾಂಗ್ರೆಸ್ನಲ್ಲಿ ನಮಗೆ ಟಿಕೆಟ್ ಸಿಕ್ಕಿಲ್ಲ, ಕಾಂಗ್ರೆಸ್ನಲ್ಲಿ ನಮಗೆ ರಕ್ಷಣೆ ಇಲ್ಲ ಅನ್ನೋದನ್ನು ಕೆಲವು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಪ್ರಚಾರದ ಭರಾಟೆ ಅಂತೂ ಬಹಳ ಜೋರಾಗಿದೆ. ಶಾಮನೂರು ಮಲ್ಲಿಕಾರ್ಜುನ್ ಅವರಿಗೆ ಪುತ್ರನನ್ನ ಗೆಲ್ಲಿಸಿಕೊಂಡು ಬರಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದರ ನಡುವೆ ಜಮೀರ್ ಮತ್ತೆ ಎಸ್ ಮಲ್ಲಿಕಾರ್ಜುನ್ ಅವರ ನಡುವಿನ ವಾಗ್ಯುದ್ಧ ಕೂಡ ಜೋರಾಗಿದೆ. ಎಸ್ ಮಲ್ಲಿಕಾರ್ಜುನ್ ಒಂದು ಮಾತನ್ನು ಹೇಳಿದರು, ಜಮೀರ್ ಅಹಮದ್ ಖಾನ್ಗೆ ನನ್ನ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಏನು ಅಧಿಕಾರ ಇದೆ? ಜಮೀರ್ ಅಹಮದ್ ಖಾನ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳೋದ್ರಲ್ಲಿ ಏನು ಅಧಿಕಾರ ಇದೆ? ನನ್ನ ಕ್ಷೇತ್ರದ ಜವಾಬ್ದಾರಿ ನನಗೆ ಗೊತ್ತು. ಅವರೇನು ನಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಲಿಲ್ಲ ಅಂದರೂ ಕೂಡ ಏನೂ ನಷ್ಟ ಆಗಲ್ಲ ಅನ್ನೋ ಮಾತನ್ನು ಹೇಳಿದರು. ಸೊ ಇದರಿಂದಾಗಿ ಜಮೀರ್ಗೂ ಕೂಡ ಸಿಟ್ಟಿದೆ. ಹಾಗಾಗಿ ಕೇರಳ ಎಲೆಕ್ಷನ್ನಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಕಾಲ್ ಮಾಡಿ ಹೇಳಿದ್ರಂತೆ ಜಮೀರ್, ಎಸ್ ಮಲ್ಲಿಕಾರ್ಜುನ್ ಅವರೇ ಇಂಥ ಮಾತು ಹೇಳಿದಾಗ ನಾನು ಯಾವ ಮುಖ ಇಟ್ಕೊಂಡು ಅಲ್ಲಿ ಪ್ರಚಾರಕ್ಕೆ ಹೋಗಲಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರಂತೆ. ಅದಕ್ಕೆ KC ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರಂತೆ, ಸದ್ಯಕ್ಕೆ ಕೇರಳ ಎಲೆಕ್ಷನ್ನಲ್ಲೇ ಜಮೀರ್ ಅವರು ಇರಲಿ, ಮುಂದೆ ನೋಡೋಣ, ಸದ್ಯಕ್ಕೆ ನೀವೆಲ್ಲ ಪ್ರಚಾರ ಮಾಡಿ ಅನ್ನೋ ಮಾತನ್ನು ಹೇಳಿದಾರಂತೆ. ಆದರೆ ಒಬ್ಬ ವ್ಯಕ್ತಿಯ ಪರವಾಗಿ ಪ್ರಚಾರಕ್ಕೆ ಹೋಗುವಂಥ ವ್ಯಕ್ತಿ ಅಥವಾ ಆ ಪಕ್ಷದ ಮುಖಂಡರು ಎಷ್ಟು ಬುದ್ಧಿವಂತರಾಗಿರಬೇಕು ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ಅವರ ಈ ರೀತಿಯ ಮಾತಿನ ನಡವಳಿಕೆ, ಈ ರೀತಿಯ ದಾಟಿ, ಇದು ಸಮರ್ಥ್ ಅವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡ್ರಾಬ್ಯಾಕ್ ಆದರೂ ಕೂಡ, ವ್ಯತ್ಯಾಸ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾತನ್ನು ಅಲ್ಲಿನ ಕ್ಷೇತ್ರದ ಮತದಾರರೇ ಮಾತಾಡ್ಕೊಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತು. ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆ ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಯಾವ್ಯಾವ ರೀತಿ ಮಾತಾಡಿದ್ದಾರೆ, ಅವರ ಮಾತಿನ ದಾಟಿಯಲ್ಲಿ ತಂದೆ ತಾಯಿ ಎಲ್ಲರೂ ಕೂಡ ಬಂದು ಹೋಗ್ಬಿಟ್ಟಿದ್ದಾರೆ, ಯಾರೂ ಉಳಿದಿಲ್ಲ. ಸೊ ಈ ರೀತಿ ದಿಕ್ಕು ತಪ್ಪುವಾಗ ಇಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಹುಷಾರಾಗಿರಬೇಕು ಅಂತ ಕಾಣಿಸುತ್ತೆ. ಮಾತಿನ ನಾಗಾಲೋಟದಲ್ಲಿ ಇಂಥ ಶಾಸಕರನ್ನ ಮುಂದೆ ಬಿಟ್ಟುಬಿಟ್ರೆ ಅಭ್ಯರ್ಥಿಯ ಗೆಲುವು ಕೂಡ ಕೆಲವು ಸಾರಿ ದುಸ್ತರ ಆಗ್ಬಿಡ್ಬೋದು. ಎಷ್ಟೋ ಸಾರಿ ಒಂದೇ ಒಂದು ಮಾತುಗಳು ಇಡೀ ಮತದಾರರ ಮನಸ್ಸನ್ನು ಬದಲಾಯಿಸಿ ಬಿಡ್ಬೋದು ಅನಿಸುತ್ತೆ. ಇದು ಎರಡೂ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಜಯಕುಮಾರ್ ಮಾತಾಡಿದರೆ ಅವ್ರಿಗೂ ಕೂಡ ನಾನು ಇದೇ ಮಾತನ್ನು ಹೇಳ್ತೀನಿ, ಪ್ರದೀಪ್ ಈಶ್ವರ್ ಮಾತಾಡಿದರೆ ಅವ್ರಿಗೂ ಇದೇ ಮಾತನ್ನು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಈ ಥರದ ಚೂಬಾಣವನ್ನು ಬಿಡುವವರನ್ನ ಅಥವಾ ಮಾತಿನಲ್ಲೇ ತಿವಿದು ಬಿಡೋರನ್ನ, ಸೊ ಮಾತಿನ ಯುದ್ಧವನ್ನೇ ಆರಂಭಿಸೋರನ್ನ ಎಲ್ಲೋ ಒಂದು ಕಡೆ ಹದ್ದುಬಸ್ತಿನಲ್ಲಿ ಇಟ್ಟರೆ ಒಳ್ಳೆಯದು ಅಂತ ನನಗಂತೂ ಅನಿಸುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.